ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಮರ್ಡರ್ ನಂತರದಲ್ಲಿ ವಿಭಿನ್ನ ಬೇರೆ ಬೇರೆ ಜೈಲುಗಳಲ್ಲಿ ಈಗ ಸದ್ಯ ವಾಸ್ತವ್ಯವನ್ನು ಹೂಡಿದ್ದಾರೆ. ಆದರೆ ಈ ಸದ್ಯ ಎಲ್ಲ ಆರೋಪಿಗಳು ಎದುರು ನೋಡ್ತಾ ಇರೋದು ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಅಂತ. ಇವತ್ತಾಗಬಹುದು ಅಂತ ಹೇಳಲಾಗ್ತಾ ಇತ್ತಾದರೂ ಕೂಡ 2 ದಿನ ಕಾಯಲೇಬೇಕು. ಇದೇ ತರಾತುರಿಯಲ್ಲಿ ಈಗ ಸದ್ಯ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು. ಯಾವೆಲ್ಲ ಸಾಕ್ಷ್ಯಗಳು ಲಭ್ಯವಾಗಿದೆ? ಒಟ್ಟು 4500 ಪುಟಗಳ ಚಾರ್ಜ್ ಶೀಟ್ ಇದಾಗಿರಲಿದೆ. 22 ಪ್ರತಿಗಳು, ಪ್ರಬಲ ಸಾಕ್ಷ್ಯಗಳು ಇದರಲ್ಲಿ ಅಡಕವಾಗಿದೆ. 2 ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಕೂಡ ಸನ್ನದ್ಧರಾಗಿದ್ದಾರೆ. ದರ್ಶನ್ಗೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಸಾಕ್ಷ್ಯಗಳೇ ದೊಡ್ಡ ಮಟ್ಟದಲ್ಲಿ ಕಂಟಕವನ್ನ ತಂದಿಡಬಹುದಾದಂತಹ ಸರ್ವ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಜಾಮೀನು ನಿರೀಕ್ಷೆಯಲ್ಲಿರೋ ದಾಸನಿಗೆ ಬೇಲ್ ಸಿಗೋದೇ ಕಷ್ಟವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಆರಂಭಿಕ ಹಂತದಲ್ಲಿ. ಚಾರ್ಜ್ ಶೀಟ್ಗೂ ಮುನ್ನ ಪ್ರಯತ್ನ ಮಾಡಿದ 4 ಮಂದಿಗೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಈಗ ನೆಕ್ಸ್ಟ್ ಹೈಕೋರ್ಟ್ ಮೊರೆಗೆ ಅನುಕುಮಾರ್ ಕೂಡ ಹೋಗಿದ್ದಾನೆ. ಸದ್ಯ ಚಾರ್ಜ್ ಶೀಟ್ ಆಗ್ಲಿ, ನಂತರ ನೋಡೋಣ ಅಂತ ವೇಟ್ ಮಾಡ್ತಾ ಇದ್ದ ದಾಸನಿಗೆ ಸದ್ಯ ಮತ್ತಷ್ಟು ದಿನ ನಿರಾಸೆ ಕಾದಿದೆಯಾ? ಎಲ್ಲದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್, 4500 ಪುಟಗಳು, 22 ಪ್ರತಿಗಳು, ಪ್ರಬಲ ಸಾಕ್ಷ್ಯಗಳು. ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಕ್ಷಣಗಣನೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಕೊನೆ ಘಟ್ಟ ತಲುಪಿದೆ. ಕೊಲೆ ಕೇಸಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರುವ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇದೀಗ ದೋಷಾರೋಪ ಪಟ್ಟಿ ಸಿದ್ಧವಾಗಿದೆ. ನಾಳೆ ಅಥವಾ ನಾಡಿದ್ದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸತತ 3 ತಿಂಗಳ ತನಿಖೆಯ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಿದ್ಧಗೊಳಿಸಿದ್ದಾರೆ. ಬರೋಬ್ಬರಿ 4500 ಪುಟಗಳ ಚಾರ್ಜ್ ಶೀಟ್ನ 22 ಪ್ರತಿಗಳು ಸಿದ್ಧವಾಗಿವೆ. ಪ್ರಬಲ ಸಾಕ್ಷ್ಯಗಳನ್ನು ಕಲೆ ಹಾಕಿರುವ ಪೊಲೀಸರು 17 ಆರೋಪಿಗಳ ಪೈಕಿ 14 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಿದ್ಧಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಕೊಲೆ, ಸಾಕ್ಷ್ಯನಾಶ, ಕಿಡ್ನ್ಯಾಪ್ ಸೇರಿದಂತೆ ಹಲವು ಸೆಕ್ಷನ್ ಅಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ. 1-2 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಯಾವ ಆರೋಪಿಗಳದ್ದು ಏನೆಲ್ಲ ಪಾತ್ರ ಇದೆ ಅಂತ ಪರಿಗಣಿಸಿ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ ಅಂತ ಕಮಿಷನರ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ 2 ದಿವಸಗಳಲ್ಲಿ 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆಗಳು ಕೂಡ ಉತ್ತರಗಳು ಬಂದಿದ್ದಾವೆ. ಹಾಗೆಯೇ ಈ ನಮ್ಮ ಹೈದರಾಬಾದ್ CFSLನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು. ಕೆಲವನ್ನು ಕೊಟ್ಟಿದ್ದಾರೆ, ಇನ್ನು ಕೆಲವು ಬಾಕಿ ಇದ್ದಾವೆ. ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ. ಅವ್ರದ್ದು ಏನು ಪಾತ್ರ ಇದೆ ಅದಕ್ಕೆ ಅನುಗುಣವಾಗಿ ಆ ಸೆಕ್ಷನ್ಗಳು ಅವರಿಗೆ ಅನ್ವಯ ಆಗ್ತವೆ. ದಟ್ ಈಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಎವಿಡೆನ್ಷಿಯರಿ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆಯನ್ನು ಮುಗಿಸಿರುವಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಕೇವಲ ನಾಳೆ ಅಥವಾ ನಾಡಿದರ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಒಮ್ಮೆ ಕೋರ್ಟ್ನ ಒಳಗಡೆಗೆ ದೋಷಾರೋಪ ಪಟ್ಟಿ ಬಂದರೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಿರೋಲ್ಲ. ಆ ಹಿನ್ನೆಲೆಯಲ್ಲಿ ಯಾವ್ಯಾವ ತಪ್ಪುಗಳಿದ್ದಾವೆ ಮತ್ತು ಅದರ ಕರೆಕ್ಷನ್ಸ್ ಏನಿದೆ, ಸ್ಕ್ರೂಟಿನಿಯನ್ನು ಏನೇನು ಮಾಡಬೇಕು ಎಲ್ಲದ್ರ ಬಗ್ಗೆಯೂ ಕೂಡ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಬಹುತೇಕ ಇವತ್ತು ಸಂಜೆ ಒಳಗಡೆ ಅದನ್ನೆಲ್ಲ ಕೂಡ ಫೈನಲೈಸನ್ನು ಮಾಡಿ ಪ್ರಿಂಟನ್ನು ಮಾಡಿ ಅದಾದ ಬಳಿಕ ನಾಳೆ ಬೆಳಗ್ಗೆ 10:30, 11 ಗಂಟೆಯ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನು 3 ವಿಧಗಳಾಗಿ ವಿಂಗಡಿಸಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರಂತೆ. A1 to A14 ತನಕ ಇರುವ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ ಎನ್ನಲಾಗಿದೆ. 3 ಆರೋಪಿಗಳಿಗೆ ಕೇಸ್ನಲ್ಲಿ ರಿಲ್ಯಾಕ್ಸೇಷನ್ ಸಿಗುವ ಸಾಧ್ಯತೆ ಇದೆ. ಯಾವ್ಯಾವ ಆಧಾರದಲ್ಲಿ ದೋಷಾರೋಪ ಪಟ್ಟಿ ರೆಡಿಯಾಗಿದೆ ಅಂತ ನೋಡೋದಾದರೆ, ಡಿ ಗ್ಯಾಂಗ್ ಚಾರ್ಜ್ ಶೀಟ್, ಮರ್ಡರ್ ಗ್ಯಾಂಗ್ A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A9 ಧನ್ರಾಜ್, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್. ಈ ಮೇಲಿನ ಆರೋಪಿಗಳ ಮೇಲೆ ಕೊಲೆ ಕೇಸಡಿಯಲ್ಲಿ ಚಾರ್ಜ್ ಶೀಟ್ ತಯಾರಾಗಿದೆ. ಆರೋಪಿಗಳು ಭೀಕರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಬಗ್ಗೆ ಬಲವಾದ ಸಾಕ್ಷ್ಯಗಳು ಲಭ್ಯವಾಗಿದೆ. ಡಿ ಗ್ಯಾಂಗ್ ಚಾರ್ಜ್ ಶೀಟ್, ಕಿಡ್ನ್ಯಾಪ್ ಗ್ಯಾಂಗ್, A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್. ಹೀಗೆ 4 ಆರೋಪಿಗಳನ್ನು ಅಪಹರಣದಡಿ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಇನ್ನು ಸಾಕ್ಷ್ಯನಾಶದಡಿ ಉಳಿದ ಆರೋಪಿಗಳನ್ನು ಸೇರಿಸಲಾಗಿದೆ. ಡಿ ಗ್ಯಾಂಗ್ ಚಾರ್ಜ್ ಶೀಟ್, ಸಾಕ್ಷ್ಯನಾಶ ಗ್ಯಾಂಗ್, A15 ಕಾರ್ತಿಕ್,
A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್ ಹೀಗೆ 3 ವಿಧಗಳಾಗಿ ವಿಂಗಡಿಸಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ಈ ಮೂವರು ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡಿರೋದಾಗಲಿ ಹತ್ಯೆ ಸಂದರ್ಭದಲ್ಲಾಗಲಿ ಈ ಮೂವರು ಇರಲಿಲ್ವಂತೆ. ಆದರೆ ಇವರ ಮೇಲೆ ಶವ ರವಾನೆ, ಸಾಕ್ಷಿನಾಶದ ಆರೋಪ ಇರೋದನ್ನು ಉಲ್ಲೇಖಿಸಿದ್ದಾರೆ. ಡೆವಿಲ್ ಪಡೆ ವಿರುದ್ಧ ಪ್ರಬಲ ಸಾಕ್ಷ್ಯಗಳೇ ದರ್ಶನ್ಗೆ ಕಂಟಕಾನ. ಕೊಲೆ ಕೇಸಲ್ಲಿ ಪೊಲೀಸರು ಪ್ರಕರಣದ ಇಂಚಿಂಚು ತನಿಖೆ ಮಾಡಿದ್ದಾರೆ. ಡೆವಿಲ್ ಪಡೆ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಪ್ರತಿ ಸಾಕ್ಷ್ಯಗಳನ್ನು ಉಲ್ಲೇಖಿಸಿದ್ದಾರೆ. ಎಲ್ಲ ಸಾಕ್ಷ್ಯಗಳೇ ದರ್ಶನ್ಗೆ ಕಂಟಕ ಎನ್ನಲಾಗ್ತಾ ಇದೆ. ಹಾಗಾದರೆ ಸಾಕ್ಷ್ಯಗಳ ಪೈಕಿ ಪ್ರಮುಖ ಅಂಶಗಳನ್ನು ನೋಡೋದಾದರೆ ದರ್ಶನ್ಗೆ ಸಾಕ್ಷ್ಯಗಳೇ ಕಂಟಕ. ಸಾಕ್ಷ್ಯ 1, ದರ್ಶನ್ ಗ್ಯಾಂಗ್ ವಿರುದ್ಧ ಡಿಜಿಟಲ್ ಸಾಕ್ಷ್ಯಗಳು. ಸಾಕ್ಷ್ಯ 2, ದರ್ಶನ್ ಬಟ್ಟೆಗಂಟಿದ್ದು ರೇಣುಕಾದ್ದೇ ರಕ್ತ ಅನ್ನೋದು ದೃಢ. ಸಾಕ್ಷ್ಯ 3, ದರ್ಶನ್ ಶೆಡ್ಗೆ ಹೋಗಿದ್ದರ ಬಗ್ಗೆ ಸಿಸಿಟಿವಿ ದೃಶ್ಯಾವಳಿ. ಸಾಕ್ಷ್ಯ 4, ಹೈದರಾಬಾದ್ FSL ರಿಪೋರ್ಟ್ನ ಸಿಸಿಟಿವಿ. ಸಾಕ್ಷ್ಯ 5, ಮೊಬೈಲ್ CDR ಸೇರಿದಂತೆ ಡಿಜಿಟಲ್ ಸಾಕ್ಷ್ಯ. ಸಾಕ್ಷ್ಯ 6, CIDಯಿಂದ ದರ್ಶನ್ ಮೊಬೈಲ್ನ CDR ರಿಪೋರ್ಟ್. ಸಾಕ್ಷ್ಯ 7, ಶವ ಸಾಗಿಸಿದ ನಿಖಿಲ್ ಕೇಶವಮೂರ್ತಿ ಜೊತೆಗಿನ ಕಾಲ್ ಡೀಟೇಲ್ಸ್. ಸಾಕ್ಷ್ಯ 8, ದರ್ಶನ್ ಶೆಡ್ಗೆ ಹೋಗಿದ್ದರ ಬಗ್ಗೆ ಫುಟ್ ಪ್ರಿಂಟ್ ರಿಪೋರ್ಟ್. ಸಾಕ್ಷ್ಯ 9, ಹಲ್ಲೆಗೆ ಬಳಸಿದ ಲಾಠಿ, ಕಬ್ಬಿಣದ ರಾಡ್ ಮೇಲಿನ ಫಿಂಗರ್ ಪ್ರಿಂಟ್. ಸಾಕ್ಷ್ಯ 10, ಶವ ಸಾಗಿಸಿದವರಿಗೆ ದರ್ಶನ್ ನೀಡಿದ್ದ 30 ಲಕ್ಷ ಹಣ ಸೀಸ್. ಸಾಕ್ಷ್ಯ 11, ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿಯ ಸಿಸಿಟಿವಿ. ಸಾಕ್ಷ್ಯ 12, ಪವಿತ್ರ ಚಪ್ಪಲಿ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ. ಸಾಕ್ಷ್ಯ 13, ಬಂಧಿತ ಆರೋಪಿಗಳು ಹಾಗೂ ನಟ ಚಿಕ್ಕಣ್ಣ ಹೇಳಿಕೆ ದಾಖಲು. ಹೀಗೆ ದರ್ಶನ್ ವಿರುದ್ಧ ಈ ಎಲ್ಲ ಸಾಕ್ಷ್ಯಗಳೇ ಸಂಕಷ್ಟ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಆರೋಪಿ ದರ್ಶನ್ಗೆ ಇನ್ನೊಂದು ಬಿಗ್ ಶಾಕ್ ಕಾದಿದೆ. ದರ್ಶನ್ ಅಣತಿಯಂತೆ ಕಿಡ್ನ್ಯಾಪ್, ಹಲ್ಲೆ, ಕೊಲೆ ನಡೆದಿದೆ ಅನ್ನೋ ಅಂಶ ಕೂಡ ಉಲ್ಲೇಖಿಸುವ ಸಾಧ್ಯತೆ ಇದೆ. ಅದಕ್ಕೆ ಕೆಲವೊಂದು ಪೂರಕ ಕಾರಣಗಳನ್ನು ಪೊಲೀಸರು ನೀಡಿದ್ದಾರೆ. ದರ್ಶನ್ A1 ಆರೋಪಿ ಆಗ್ತಾರಾ? ದರ್ಶನ್ಗೆ ಬೇಲ್ ಸಿಗೋದೇ ಕಷ್ಟನಾ? ಇನ್ನು ಪ್ರಕರಣದಲ್ಲಿ A2 ಆಗಿರುವ ದರ್ಶನ್ ಅವರನ್ನು A1 ಆಗಿ ಪರಿಗಣಿಸುವ ಸಾಧ್ಯತೆಗಳೇ ಹೆಚ್ಚಾಗಿವೆ. ದರ್ಶನ್ ವಿರುದ್ಧ ಇರುವ ಪ್ರಬಲ ಸಾಕ್ಷ್ಯಗಳು ಏನು ಅನ್ನೋದನ್ನು ನೋಡೋಣ. ಹತ್ಯೆ ಸೂತ್ರಧಾರ ದರ್ಶನ್. ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಲು ದರ್ಶನ್ ಸೂಚನೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಡೀಲ್ ಬಳಿಕ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಪಹರಣ. ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗಿತ್ತು. ಶೆಡ್ನಲ್ಲಿ ಬೆಲ್ಟ್, ಲಾಠಿ, ಕಬ್ಬಿಣದ ರಾಡ್ನಿಂದ ದರ್ಶನ್ ಹಲ್ಲೆ. ರೇಣುಕಾಸ್ವಾಮಿ ಮೇಲೆ ಸಿಕ್ಕ ಕಡೆ ಒದ್ದಿದ್ದ ದರ್ಶನ್. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಬಳಿಕ ಶವ ವಿಲೇವಾರಿಗೆ ಪ್ಲಾನ್. ಶವ ವಿಲೇವಾರಿ ಮಾಡಲು ಪ್ರದೋಷ್ಗೆ 30 ಲಕ್ಷ ಕೊಟ್ಟಿದ್ದ ದರ್ಶನ್. ಕೊಲೆ ಸ್ಪಾಟ್ನಲ್ಲಿ CCTV ದೃಶ್ಯ ಅಳಿಸಿ ಸಾಕ್ಷ್ಯನಾಶಕ್ಕೆ ಯತ್ನ. ಈ ಎಲ್ಲ ಕಾರಣಗಳನ್ನು ಪೊಲೀಸರು ಉಲ್ಲೇಖಿಸಿದ್ದಾರೆ. ದೋಷಾರೋಪ ಪಟ್ಟಿಯಲ್ಲಿ ಏನೇನನ್ನ ಉಲ್ಲೇಖವನ್ನು ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಅಂದರೆ ಫೆಬ್ರವರಿ 2ನೇ ವಾರದಿಂದ ಪ್ರಾರಂಭವಾದಂಥ ಪವಿತ್ರಗೌಡ ಮತ್ತು ರೇಣುಕಾಸ್ವಾಮಿ ನಡುವಿನ ಸಂಭಾಷಣೆ ಇರ್ಬೋದು, ಚಾಟಿಂಗ್ ಇರ್ಬೋದು, ಅಲ್ಲಿಂದ ಹಿಡಿದು ರೇಣುಕಾಸ್ವಾಮಿಯ ಮೃತದೇಹವನ್ನು ವಿಲೇವಾರಿ ಮಾಡೋ ತನಕ ಮತ್ತು ಆರೋಪಿಗಳು ಶರಣಾಗತ ಆಗೋ ತನಕನೂ ಕೂಡ ಇರುವಂಥ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರದೋಷ್ 30 ಲಕ್ಷ ಹಣವನ್ನು ಕೊಟ್ಟಿದ್ದಂಥದ್ದು ಮತ್ತು ಕಾರ್ತಿಕ್ ಸಾಕ್ಷ್ಯವನ್ನು ನಾಶ ಮಾಡಿದಂಥದ್ದು ಎಲ್ಲ ಬಗ್ಗೆನೂ ಕೂಡ ಮಾಹಿತಿಗಳನ್ನು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಡೀ ಪ್ರಕರಣವನ್ನು ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಬಿಗಿ ಮಾಡಬೇಕು, ಯಾವ ರೀತಿಯಲ್ಲಿ ಕುಣಿಕೆಯನ್ನು ಇನ್ನೊಂದಷ್ಟು ಟೈಟ್ ಅನ್ನು ಮಾಡಬೇಕು, ಆ ರೀತಿಯ ಪ್ರಕ್ರಿಯೆಗಳನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಬಹುತೇಕ ನಾಳೆ ಬೆಳಗ್ಗೆ 10:30, 11 ಗಂಟೆ ಒಳಗಾಗಿ ದೋಷಾರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗ್ತದೆ. ಆ ಮೂಲಕ ಇಡೀ ಅನುಮಾನಗಳು, ಇಡೀ ಪ್ರಕರಣದ ಸತ್ಯಾಂಶಗಳು ಸಾರ್ವಜನಿಕ ವಲಯಕ್ಕೆ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ರೇಣುಕಾ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ. ಇದಕ್ಕೆ ದರ್ಶನ್ ಪರ ವಕೀಲರು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಕುತೂಹಲ. ಕಾರಣ ದರ್ಶನ್ ವಿರುದ್ಧ ಡಿಜಿಟಲ್ ಎವಿಡೆನ್ಸ್ಗಳು ಸ್ಟ್ರಾಂಗ್ ಆಗಿವೆ. ಹೀಗಾಗಿ ಅಷ್ಟು ಸುಲಭವಾಗಿ ದರ್ಶನ್ಗೆ ಜಾಮೀನು ಸಿಗೋದಿಲ್ಲ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರಂತೂ ಕೊಲೆ ಕೇಸಿನ ತನಿಖೆಯಲ್ಲಿ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಿದ್ದಾರೆ. ಏನೆಲ್ಲ ಎವಿಡೆನ್ಸ್ ಬೇಕೋ ಎಲ್ಲವನ್ನೂ ಸಂಗ್ರಹ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರೌಡಿ ಶೀಟರ್ ನಾಗನ ಜೊತೆಗಿದ್ದ ಫೋಟೋ ಕೂಡ ದರ್ಶನ್ ಜಾಮೀನಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಎಲ್ಲ ಕಾರಣಗಳಿಂದ ಏನಿಲ್ಲ ಅಂದರೂ ಇನ್ನೂ 6 ತಿಂಗಳು ದರ್ಶನ್ಗೆ ಜೈಲು ಗಟ್ಟಿ ಎನ್ನಲಾಗ್ತಾ ಇದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.